ಅತ್ಯುದ್ರಿಕ್ತ ವಿದೋಷ ಸತ್ಸುಕಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಬೆಳಗ್ಗೆಯಲ್ಲಿ ಬಂದಿತ್ತು, ರುದ್ರಕಾಲದವರೆಗೆ ಬಂದಿತ್ತು. ಇಲ್ಲಿ ಹೇಳುವಾಗ ಏನ್ ಮಾಡ್ಯಾರ, ಇನ್ನೊಂದು ಮಾತದ, ಹಿಂದಿನವರಿಗಿಂತ ದ್ವಿಸ್ತಾವತ್ ಅಂತದಲ್ಲಿ ಶಬ್ದ. 336ನೇ ಪುಟದಲ್ಲಿ ಕೊನೆಗೆ 4ನೇ ಮಂತ್ರ ಮತ್ತು 7ನೇ ಮಂತ್ರ ನಂಬರ್ ಹಾಕ್ಯಾರ ನೋಡ್ರಿ. ಸ ಯಾವದಾದಿತ್ಯ ಪುರಸ್ತಾದುದೇತ ಪಶ್ಚಾದಸ್ತಮೇತ ದ್ವಿಸ್ತಾವತ್ ದಕ್ಷಿಣತ ಉದೇತೋ ಉತ್ತರತೋ ಅಸ್ತಮೇತ ರುದ್ರಾಣಾಮೇವ ತಾವದ ಆಧಿಪತ್ಯಂ ಸ್ವರಾಜ್ಯಂ ಪರಿಯೇತ ಅಂತದ. ಉಳಿದ ಎಲ್ಲಾ ಶಬ್ದಗಳು ಅರ್ಥವಾದರೂ ದ್ವಿಹಿ ತಾವತ್ ಎರಡು ಪಟ್ಟು ಅಂತದಲ್ಲಿರೋ. ಏನ್ ಎರಡು ಪಟ್ಟು ಅಂತದ? ಕಾಲವನ್ನು ಹೇಳಬೇಕಾಗಿದೆ. ಹಿಂದಿನವರ ಕಾಲಕ್ಕಿಂತ ಎರಡು ಪಟ್ಟು ಮುಂದಿನವರ ಕಾಲ ಅಂತದ ಈ ಶಬ್ದ ಅಲ್ಲಿ. ಗೊತ್ತಾಯ್ತಾ? ಉಳಿದ ವ್ಯಾಖ್ಯಾನಕಾರ ಏನ್ ಮಾಡ್ಯಾರ ನಾನು ನೋಡ್ಲಿಕ್ಕೆ ಹೋಗಿಲ್ಲ. ಶ್ರೀಮದಾಚಾರ್ಯ ಏನ್ ಮಾಡ್ತಾರ, ಲೆಕ್ಕ ತಪ್ತದಲ್ಲ ಅಂತಂತ. ಯಾಕಂದ್ರೆ ಒಂದು ದಿನದಲ್ಲಿ 5 ದೇವತೆಗಳ ವ್ಯವಸ್ಥೆಯನ್ನು ಮಾಡಬೇಕು. ವಸು, ರುದ್ರ, ಆದಿತ್ಯ, ವಿಶ್ವೇ ದೇವತೆಗಳು ಅಥವಾ ಮರುದ್ದೇವತೆಗಳು ಸಾಧ್ಯರು ಅಂತ 5 ಮಂದಿಗೆ ಒಂದು ದಿನದಲ್ಲಿ ವ್ಯವಸ್ಥೆ ಮಾಡಬೇಕು. ಒಂದು ವೇಳೆ ರುದ್ರರಿಗೆ ಮುಂದಿನ ಕಾಲವನ್ನ ಹೇಳಿದ್ರೆ, ಡಬಲ್ ಹೇಳಿದ್ರೆ, ಇವರು ಬೆಳಿಗ್ಗೆ 5:45 ಸಾಯಂಕಾಲ 6:15, ಇದನ್ನ ಡಬಲ್ ಮಾಡಿಬಿಟ್ರಿ ಅಂತಂದ್ರೆ ಮುಂದೆ ದಿನ ಎಲ್ಲಿ ಬರ್ಬೇಕಿನ್ನ? 24 ತಾಸು ಆಗುದೇ ಇಲ್ಲ. ವೇದಲ್ಲಾದ್ರೂ 2ರಷ್ಟು ಅಂತ ಬರೆದು ಬಿಟ್ಟದ. ಹೆಂಗ್ ಮಾಡೋದು ಅದನ್ನ? ಬಹಳ ಚಂದದ ಪ್ರಶ್ನೆ. ಗೊತ್ತಾಯ್ತಾ? ರುದ್ರರ ಕಾಲವು 2ರಷ್ಟು ಅಂತದ. ಗೊತ್ತಾಯ್ತಿಲ್ಲ? ರುದ್ರರ ಕಾಲದ 2ರಷ್ಟು ಅಂದ್ರೆ ಹೆಂಗ್ ಅರ್ಥ ಮಾಡ್ಬೇಕು ಅಂದ್ರೆ ಶ್ರೀಮದಾಚಾರ್ಯ ಅಂತಾರ ಸಿಂಪಲ್. ಏನು ಅಂದ್ರ ರುದ್ರರ ಕಾಲವು 2ರಷ್ಟು ಅಂದ್ರೆ ರುದ್ರರ ಕಾಲ 2ರಷ್ಟು ಅಂತ ತಿಳ್ಕೊಳಿಕ್ ಹೋಗ್ಬೇಡ್ರಿ. ರುದ್ರರ ಕಾಲ ಎಷ್ಟದು ಅದರ 2ರಷ್ಟು ಹಿಂದಿನವ್ರದ್ದು ಅಂತ ಅರ್ಥ ಮಾಡಿಕೊಳ್ರಿ, ಸರಿ ಹೋಗ್ಬಿಡ್ತದ ಅಂತ ಮಾಡ್ಬಿಟ್ರಿ. ಸಿಂಪಲ್ ಮ್ಯಾಟ್ರ್. ಗೊತ್ತಾಯ್ತಾ? ಹಿಂದಿನವ್ರದ್ದು ಎಷ್ಟು ಬೆಳಗ್ಗೆ ಪಾಠ ಕೇಳಿದ್ರಿ? ಆಮೇಲೆ ಇಲ್ಲ ಕೇಳಿಲ್ಲ ನಾವು. ಹಿಂದಿನವರ ಕಾಲ ಹೊಸ ಕಾಲ ಎಷ್ಟರಿಂದ ಎಷ್ಟು ಹೇಳಿದ್ವಿ? 5:45ರಿಂದ 6:15 ತನಕ ಸಾಯಂಕಾಲದವರೆಗೆ ಅವ್ರ ಕಾಲ ಹೇಳಿವಿ. ಗೊತ್ತಾಯ್ತಾ? ಆಮೇಲೆ ರುದ್ರರ ಕಾಲ ಎಷ್ಟು ಹೇಳಿದ್ವಿ? 6:10ರಿಂದ 12 ತನಕ ಹೇಳಿವಿ. ಸರಿ ಆಯ್ತಿಲ್ಲ? ಈ ಶ್ರೀಮದಾಚಾರ್ಯ ಅಂದ್ರು ಹಿಂದಿನವರ್ಕಿಂತ 2ರಷ್ಟು ಅಂದ್ರೆ ಇದು ಹೊಂದಂಗೆ ಇಲ್ಲ, ವ್ಯತ್ಯಾಸ ಆಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇವ್ರು 2ರಷ್ಟು ಹಿಂದಿನವ್ರ ಕಾಲ ಅಂದ್ಬಿಟ್ರೆ ಹಿಂದಿನವ್ರ ಅರ್ಧದಷ್ಟು ಇವ್ರ ಕಾಲ ಅಂತ ಸರಿ ಹೊಂದ್ಬೇಕು. ಕಲ್ಪನಾವಂತ ಹೇಳಿದ್ದೇನೆ ಅಂತ ಬರ್ಕೊಳ್ರಿ. ಏನ್ ಬರ್ಕೋಬೇಕು ಅಂದ್ರೆ ರುದ್ರರ ಕಾಲವು 2ರಷ್ಟು ಅಂತ ವಾಕ್ಯ ಬರ್ಕೊಳ್ರಿ. ರುದ್ರರ ಕಾಲವು 2ರಷ್ಟು ಅಂತ ಬರ್ಕೊಳ್ರಿ. 2ರಷ್ಟು ಅಂತ 1 ನಿಮಿಷ ಬರ್ಕೋಬೇಡ್ರಿ. ಈಗ ರುದ್ರರ ಕಾಲ 2ರಷ್ಟು ಅಂತ ಹೇಳ್ಬಿಟ್ರೆ ಸಮಸ್ಯೆ ಆಗ್ತದೆ. ಯಾಕ? ಹಿಂದೆ ನಾವು ಅಶ್ವಿನಿ ಇವ್ರದು ವಸುದೇವತೆಗಳ ಕಾಲವನ್ನು ಎಷ್ಟು ಹೇಳಿದ್ದೀವಿ ಅಂದ್ರ ಇಲ್ಲಿ 15 ನಿಮಿಷ ಸೇರಿಸ್ಕೊಂಡ್ರಿ ಅಂದ್ರೆ 6 ಗಂಟೆ 12 ಗಂಟೆ ಹೇಳಿದ್ದೀವಿ ನಾವು. ಗೊತ್ತಾಯ್ತಾ? ವಸುದೇವತೆಗಳ ಕಾಲವು 12 ಗಂಟೆಯನ್ನ ಹೇಳಿದಾಗ ಅದಕ್ಕೆ 2ರಷ್ಟು ರುದ್ರರ ಕಾಲವನ್ನ ಹೇಳಿಬಿಟ್ರೆ 24 ಗಂಟೆ ಆಗ್ಬೇಕಾಗ್ತದೆ. ಗೊತ್ತಾಯ್ತಾ? ಬರ್ಕೊಡ್ರಿ. ಈಗ ವಸುದೇವತೆಗಳ ಕಾಲವನ್ನು 12 ಗಂಟೆ ಹೇಳಿದ್ದರಿಂದ ಅದರ 2ರಷ್ಟಾದರೆ, ಅದರ 2ರಷ್ಟು ರುದ್ರರ ಕಾಲವಾದರೆ, ಅದರ 2ರಷ್ಟು ರುದ್ರರ ಕಾಲವಾದರೆ 24 ಗಂಟೆಗಳಾಗಬೇಕಾಗುತ್ತದೆ. ಒಂದು ದಿನದಲ್ಲಾದರೂ 24 + 12 ಗಂಟೆಗಳು ಇರುವುದಿಲ್ಲ. ಹಾಗಾಗಿ
ಹಾಗಾಗಿ ವಾಕ್ಯವನ್ನು ಹೀಗೆ ಹೊಂದಿಸಬೇಕು. ವಾಕ್ಯವನ್ನು ಹೀಗೆ ಹೊಂದಿಸಬೇಕು. ರುದ್ರರ ಕಾಲದ ಎರಡರಷ್ಟು ವಸುದೇವತೆಗಳ ಕಾಲ. ರುದ್ರರ ಕಾಲ ಎರಡರಷ್ಟು ವಸುದೇವತೆಗಳ ಕಾಲ ಅಂದರೆ ರುದ್ರರ ಕಾಲವು 6 ಗಂಟೆ, ವಸುದೇವತೆಗಳ ಕಾಲವು 12 ಗಂಟೆ. ರುದ್ರರ ಕಾಲ ಎರಡರಷ್ಟು ವಸುದೇವತೆಗಳ ಕಾಲ. ಸರಿ ಆತಲ್ಲ. ಅಂದ್ರ ರುದ್ರರ ಕಾಲವು 6 ಗಂಟೆ ಬರ್ಕೊಡ್ತಾಳೆ. ಇನ್ನ ರುದ್ರರ ಕಾಲವು 6 ಗಂಟೆ, ವಸುಗಳ ಕಾಲವು 12 ಗಂಟೆ. ರುದ್ರರ ಕಾಲವು 6 ಗಂಟೆ. ಸರಿ ಆತ, ಎರಡರಷ್ಟು ಸರಿ ಹೋಗ್ತೀಗ. ರುದ್ರರ ಕಾಲ 6 ಗಂಟೆ, ವಸುಗಳ ಕಾಲವು 12 ಗಂಟೆ. ಲೆಕ್ಕ ಸಿಗ್ತಾ ಈಗ ಬರೋಬ್ಬರಿ. ಮೊದಲು ಬಂದವರು ವಸುದೇವತೆಗಳು, ಅನಂತರದಲ್ಲಿ ಬಂದವರು ರುದ್ರರು. ರುದ್ರರ ಕಾಲದ ಎರಡರಷ್ಟು ಅಂತಂದ್ರೆ ರುದ್ರರ 2 ಕಾಲ ಅಂತಂದು ಬಿಟ್ರೆ ಹಿಂದಿನವರಿಗೆ 12 ತಾಸು ಹೇಳಿವಿ, ಮುಂದಿನವ್ರಿಗೆ 24 ತಾಸು ಆಗ್ಬೇಕಾಗ್ತದೆ. ಹೊಂದಂಗಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯ ಹೆಂಗ್ ಹೊಂದಿಸಿಕೊಟ್ರು ಅಂದ್ರೆ, ಈಗೇನ್ ಹೇಳಿಗತ್ತೀವಿ ಇವ್ರದ್ದು ಕಾಲದಷ್ಟು ಎರಡರಷ್ಟು ಹಿಂದಿನವ್ರದ್ದು ಅಂದ್ಬಿಟ್ರೆ ಇವ್ರ ಕಾಲ ಸಿಕ್ಬಿಡ್ತದ. ನಿಮಗ ಎಷ್ಟು ಸಿಗ್ತದ ಅಂದ್ರೆ ಅರ್ಧ ಮಾಡ್ಕೊಂಡ್ಬಿಡ್ರಿ. ಅರ್ಧ ಮಾಡ್ಕೊಂಡ್ರಿ ಅಂತಂದ್ರೆ 6 ಗಂಟೆ ಸಿಗ್ತದೆ. ಏನಂತ ಹೇಳಿದ್ದು? ಓಕೆ, ಹಿಂಗ ಅನ್ಕೊಂಡ್ರಿ. ಏನಂತ? ಭೀಮನ ಬಲದ ಎರಡರಷ್ಟು ಅರ್ಜುನನ ಬಲ ಅಂತ ಅಂದ್ಬಿಟ್ರಿ ಅಂತ ಇಟ್ಕೊಡ್ರಿ. ವಾಕ್ಯ ಹೆಂಗ್ ಹೊಂದಿಸ್ಬೇಕು? ಹಿಂಗ್ ಹೊಂದಿಸ್ರಿಕತ್ತೀರಿ. ಮಿಸ್ಟರ್ ಸರಾಫ್, ಭೀಮನ ಬಲದ ಎರಡರಷ್ಟು ಅರ್ಜುನನ ಬಲ ಸಾಧ್ಯನೇ ಇಲ್ಲ ಹೊಂದಿಕ್ಕೆ. ಹೆಂಗ್ ಪಾಸಿಬಲ್ ಆಗ್ತದೆ? ಅದಕ್ಕೆ ಏನ್ ಮಾಡ್ಬೇಕು? ಅರ್ಜುನನ ಬಲದ ಎರಡರಷ್ಟು ಭೀಮನ ಬಲ ಅಂತ ಹೊಂದಿಸಿಬಿಟ್ರೆ ಅರ್ಜುನನ ಬಲ ಎಷ್ಟು, ಭೀಮನೊಳಗೆ ಅರ್ಧ ಅಂತ ಸಿದ್ಧ ಆಗ್ಬಿಡ್ತದೆ. ಏನ್ರಿ ಸರ್? ಹೌದಾ? ಏನ್ ಮತ್ತಿಲ್ಲೋ? ಕರೆಕ್ಟ್. ಆದ್ದರಿಂದ ಹಿಂಗ್ ಹೊಂದಿಸ್ಬೇಕು ಅದನ್ನ ಶ್ರೀಮದಾಚಾರ್ಯ ಲೆಕ್ಕ ಹೇಳ್ತಾರೆ. ನೋಡ್ರಿ, ವೇದಗಳನ್ನ ಅರ್ಥ ಮಾಡಿಕೊಳ್ಳೋ ಕ್ರಮ ಹಿಂಗ್ ತಿಳಿಲಿಲ್ಲ ಅಂದ್ರೆ 1 ದಿವಸದಾಗ 5 ಮಂದಿ ನೀವು ಹೊಂದಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಬಡ ತೆಬಡ ಆಗ್ಬಿಡ್ತದೆ ಮತ್ತದು. ಭೀಮನ ಎರಡರಷ್ಟು ಬಲ ಅರ್ಜುನಂದು ಅಂದ್ರೆ ಅರ್ಜುನನ ಎರಡರಷ್ಟು ಭೀಮನ ಬಲ ಅಂದಾಗ ಅವನು 100 ಇದ್ರೆ ಒಂದು 50 ಆಗ್ತದೆ ತಾನೆ. ಸರಿ, ಮುಂದೆ ಬರ್ರಿ. ಇನ್ನು ಮುಂದೆ ಅಥಯತ್ ತೃತೀಯಂ, ಇದು ಮುಂದೆ ಬರ್ತದೆ. ಮುಂದೆ ಹೇಳ್ತಾರೆ ಶ್ರೀಮದಾಚಾರ್ಯರು. ಇಲ್ಲೇ ವಾಕ್ಯದಾಗಿತ್ತು ಅಂತ ತಿಳಿಸಿದ್ದೇನೆ. 337ನೇ ಪುಟದಲ್ಲಿ ಉಪನಿಷತ್ತು ಅಥಯತ್ ತೃತೀಯಂ ಅಮೃತಂ ತದ ಆದಿತ್ಯ ಉಪಜೀವಂತಿ ವರುಣೇನ ಮುಖೇನ. ಇಲ್ಲಿ ಹೇಳಿವಿ, ವರುಣ ಅನ್ನೋ ಶಬ್ದಕ್ಕೆ ಇಂದ್ರ ಅಂತ ಹಿಂದೆ ಬರ್ಸಿಬಿಟ್ಟದ. ಹಿಂದಿನ ಪೇಜ್ ತಕ್ಕೊಂಡು ನೋಡ್ಬೇಕು ನೀವು ಅಷ್ಟೇ. ಇಲ್ಲಿ ಬರ್ಕೊಡ್ರಿ, ವರುಣ ಶಬ್ದಕ್ಕೆ ಇಂದ್ರ ಅಂತ ಹೇಳಿ. ಇಂದ್ರನಿಂದ ಆದಿತ್ಯರೆಲ್ಲರೂ ಕೂಡ ಪಾಠ ಕಲಿತಾರ. ಯಾರನ್ನ ಬಿಟ್ಟು? ಉಪೇಂದ್ರ ನಾಮಕ ಭಗವಂತನನ್ನ ಬಿಟ್ಟು. ಎಲ್ಲರೂ ಒಂಚೂರು ಹಿಂದಿನ ಭಾಷ್ಯ ನೋಡ್ರಿ. ಮಹೇಶಾಚಾರ್ಯರಿಗೆ ಈ ಭಾಷ್ಯ ವಾಕ್ಯ ಮತ್ತೊಂದ್ಸರ್ತಿ ತಿಳ್ಕೋಬೇಕಾಗಿದೆ, ಹೇಳಿಗತ್ತೀನಿ. ಏವಂ ದ್ವಿತೀಯ ರೂಪಂತು, ಈ ರೀತಿಯಾಗಿ. ದ್ವಿತೀಯ ರೂಪ ಅಂದ್ರೆ ಭಗವಂತನ 2ನೇ ರೂಪವಾದ ಸಂಕರ್ಷಣ ರೂಪವು. ಅದು ದ್ವಿತೀಯ ರೂಪ ಅನ್ನೋ ಶಬ್ದಕ್ಕೆ ಸಂಕರ್ಷಣ ರೂಪ ಅಂತ ಬರ್ಕೊಂಡ್ಬಿಡ್ರಿ. ಸಂಕರ್ಷಣ ರೂಪವನ್ನು ಶಿವಾದ್ಯಾಹ ಅಂದ್ರೆ ರುದ್ರದೇವರೇ ಮೊದಲಾದವರು, ವಾಯು ಸಂಶ್ರಿತಾಹ, ವಾಯುದೇವರ ಮುಖದಿಂದ ಪಾಠವನ್ನ ಕಲಿತ ವಾಯುದೇವರನ್ನ ಆಶ್ರಯಿಸಿಕೊಂಡವರು ಅಂತ ಹೇಳಿದ್ರು. ಈಗೇನು ಮುಂದೆ ಅಂದ್ರೆ ಇಲ್ಲಿಗೆ ಈ ಮಂತ್ರದ ಮುಕ್ತಾಯ ಆಯಿತು. 5ನೇ ಮಂತ್ರದಲ್ಲಿ ಮತ್ತೆ ಬ್ರಹ್ಮದೇವರು ಬರೋರಿದ್ದಾರೆ. ಇನ್ನೊಂದ್ಸರ್ತಿ 5ನೇ ಮಂತ್ರದಲ್ಲಿ ಮತ್ತೊಂದು ಬಾರಿ ಬ್ರಹ್ಮದೇವರು ಬರೋರಿದ್ದಾರೆ. ಎಲ್ಲದ ಅಂತ ಕೇಳಿದ್ರೆ ಅಲ್ಲದ ನೋಡ್ರಿ. ಎಲ್ಲಿ ಅಂತಂದ್ರ ಯತ್ ಪಂಚಮಮೃತಂ ತತ್ ಸಾಧ್ಯಾಹ ಉಪಜೀವಂತಿ ಬ್ರಹ್ಮಣ ಮುಖೇನ ಅಂತದ. ಅಲ್ಲಿ 10ನೇ ಮಂತ್ರದೊಳಗೆ ಕೊಟ್ಟಾರದನ್ನ. ಅಥ ಯತ್ ಪಂಚಮಂ ರೂಪಂ ಅಂತ. ಮಹೇಶಾಚಾರ್ಯ ಸಿಕ್ತಾ? ಪಂಚಮಂ ರೂಪಂ ಅಲ್ಲೇ ಅದ. ಇದರೊಳಗಿಂದ ಮುಂದೆ ಈ ಮಂತ್ರ ಏನದಲ್ಲ, ಇದರಿಂದ 2 ಮಂತ್ರ ಹಾಕಿದ್ಕೊಳ್ಳೆ ಮುಂದಿಂದೆ 338 ಮಂತ್ರದೊಳಗೆ ಅಥ ಯತ್ ಪಂಚಮಂ ಅಮೃತಂ ತತ್ ಸಾಧ್ಯಾಹ ಉಪಜೀವಂತಿ ಅಂತದ. 5ನೇ ರೂಪವೆನಿಸಿರುವಂತಹ ನಾರಾಯಣ ರೂಪವನ್ನ ಸಾಧ್ಯ ಅನ್ನೋರು ಯಾರು ಅಂತ ಮುಂದೆ ಬರ್ತದೆ, ಹೇಳ್ತೀನಿ. ಬ್ರಹ್ಮಣ ಮುಖೇನ ಅಂತ ಚತುರ್ಮುಖ ಬ್ರಹ್ಮನಿಂದ ಉಪದೇಶವನ್ನ ಪಡಿತಾರ ಅಂತ ಹೇಳಿಗತಾರಲ್ಲಿ. ಆಗೇನ್ ಪ್ರಶ್ನೆ ಬಂತು ಶ್ರೀಮದಾಚಾರ್ಯಗೆ ಅಂದ್ರೆ, ಮತ್ತೆ ಇಲ್ಲಿ ವಾಯುದೇವರನ್ನ ಹೇಳಿಗತ್ತೀರಿ, ಅಲ್ಲಿ ಮತ್ತು ವಾಯುದೇವರನ್ನ ಹೇಳಿಗತ್ತಿರಲ್ಲ ಅಲ್ಲೂ. ಯಾಕಂದ್ರೆ ಬ್ರಹ್ಮ ಅಂದ್ರೆ ಏನು?
ಭವಿಷ್ಯತ್ ಮಾಜಿ ಬ್ರಹ್ಮದೇವರು ಮಾಜಿ ವಾಯುದೇವರು. ಮತ್ತೆ ಅಲ್ಲೊಂದು ವಾಯುದೇವರು ಇಲ್ಲೊಂದು ವಾಯುದೇವರು ಹೇಳ್ತಿರಲ್ಲ ಅಂದ್ರೆ ಹೌದು, ವಾಯುದೇವರಿಗೆ ಎರಡೆರಡು ಸ್ಥಳಗಳಲ್ಲಿ ಪಾಠ ಹೇಳುವ, ಎರಡೆರಡು ಸ್ಥಳಗಳಲ್ಲಿ ಸುಖ ಭೋಗಿಸುವ ಅವಕಾಶ ಉಂಟು. ಎರಡು ಕಡೆಗೆ ನೋಡ್ರಿ. ಅದಕ್ಕೆ ವಾಯೋಹೋ ಹಿರಣ್ಯ ಗರ್ಭತ್ವಾತ, ವಾಯುದೇವರೇ ಮುಂದೆ ಬ್ರಹ್ಮದೇವರಾಗ್ತಾರಾದ್ರಿಂದ ಪದದ್ವಯ ಮುದಾಹೃತಂ, ಎರಡು ಪದಗಳನ್ನ ಹೇಳುತ್ತೇವೆ. ವಾಯು ಪದವಿ ಒಂದು, ಬ್ರಹ್ಮ ಪದವಿ ಒಂದು ಹೇಳುತ್ತೇವೆ. ರುದ್ರಾಣಾಂ ಆಶ್ರಯತ್ವಂ, ರುದ್ರದೇವರಿಗೂ ಆಶ್ರಯ ಕೊಡ್ತಾರ. ಸಾಧ್ಯಾನಾಮಪಿ ಆಶ್ರಯತ್ವಂ, ಸಾಧ್ಯ ಅಂದವರಿಗೂ ಆಶ್ರಯ ಕೊಡ್ತಾರ. ಆಯ್ತಾ, ಎರಡು ಕಡೆಗೆ. ಅಥೋ ಯಜುರ್ವಿಚಾರಶ್ಚ, ಆದ್ದರಿಂದ ಯಜುರ್ವೇದದ ವಿಚಾರ ಮಾಡುವುದು ಅಂತಂದ್ರೆ ಸರ್ವ ವೇದಾತ್ಮನಃ ವಾಯುರೇವ ವಿಚಾರ, ಎಲ್ಲ ವೇದಗಳಿಗೂ ಅಭಿಮಾನಿಗಳಾದ ವಾಯುದೇವರ ವಿಚಾರವೂ. ಯಾರು ಯಜುರ್ವೇದಿಗಳಿದ್ದೀರಿ, ನೀವು ಯಜುರ್ವೇದದ ಸಂಧ್ಯಾ ವಂದನೆಯನ್ನು ಮಾಡಿದ್ರೆ, ಯಜುರ್ವೇದದ ಮಂತ್ರಗಳನ್ನ ಹೇಳಿದ್ರೆ ವಾಯುದೇವರ ವಿಚಾರವನ್ನ ಮಾಡಿದಂತೇನೇ ಸ್ಯಾತ್. ಬ್ರಹ್ಮಣೋಪಿ ವಿಶೇಷತಃ ಬ್ರಹ್ಮದೇವರದ್ದು ವಿಚಾರ ಮಾಡಿದಂತೆ. ಉಭಯಾಶ್ರಯ ಸಹ, ಇಬ್ಬರಿಗೂ ಆಶ್ರಯ. ಯಾರಿಗೆ? ರುದ್ರರಿಗೂ ಸಾಧ್ಯರಿಗೂ ಇಬ್ಬರಿಗೂ ಆಶ್ರಯನಾಗ್ಯಾರ. ಸ ಮೋಕ್ಷೇಪಿ ವಾಯುರೇವಹಿ ಸರ್ವದಾ, ಮೋಕ್ಷದಲ್ಲೂ ವಾಯು, ನಿಮಗೆ ಪ್ರಸಿದ್ಧರಾದ ವಾಯು ಏನಿದ್ದಾರೆ ಇವರು ಮುಂದೆ ಬ್ರಹ್ಮದೇವರಾಗ್ತಾರೆ ಅವರು ಅಂತ ತಿಳ್ಕೊಳ್ಬೇಕು. ಮೋಕ್ಷದಲ್ಲೂ ಆಶ್ರಯ ಕೊಟ್ಟಿದ್ದಾರೆ. ಸರಿ ಆಯ್ತಾ? ಓಕೆ, ಡನ್. ಮುಂದೆ ಬರ್ರಿ. ಅಥಯತ್ ತೃತೀಯಂ ಅಮೃತಂ, ಮೂರನೇ ರೂಪ ಯಾವುದು? ವಾಸುದೇವ ಸಂಕರ್ಷ ಪ್ರದ್ಯುಮ್ನ. ಈ ಪ್ರದ್ಯುಮ್ನ ರೂಪ ಏನದಲ್ಲ, ತದ ಆದಿತ್ಯ ಉಪಜೀವಂತಿ, ಅದನ್ನು ಯಾರು ಉಪಜೀವಿಸ್ಕೊಳ್ತಾರ? ಆದಿತ್ಯರು. ಆದಿತ್ಯರು ಅಂದ್ರೆ ಯಾರು? ಅದಿತಿ ದೇವಿಯಲ್ಲಿ ಹುಟ್ಟಿದ 12 ಜನ ದೇವತೆಗಳು. ವಿವಸ್ವಾನ್, ಅರ್ಯಮ, ಪೂಷಾ, ತ್ವಷ್ಟ, ಸವಿತಾ, ಭಗಃ, ಧಾತ, ವಿಧಾತ, ಶಕ್ರಃ, ತ್ವಷ್ಟ, ಉರುಕ್ರಮ ಅಂತ 12 ಮಂದಿ ಇದ್ದಾರೆ. ಏನು ವಸಂತಾಚಾರ್ಯ ಧೂಳ್ಕೇಳ್, ಏನ್ ಅರ್ಥ ಐತೆ ನಿಮಗ? 12 ಮಂದಿ. ಇದರೊಳಗ 12 ಮಂದಿಯೊಳಗ ಒಬ್ಬವ ಸಾಕ್ಷಾತ್ ಪರಮಾತ್ಮ ಇದ್ದಾನ, ಅವನು ಹೊರಗಿಡಬೇಕು. ಉಳಿದವರು ಎಷ್ಟು ಮಂದಿ ಆದ್ರು? 11 ಮಂದಿ ಆದ್ರು. 11 ಮಂದಿಯೊಳಗ ಇಂದ್ರ ಶ್ರೇಷ್ಠನಾದದ್ರಿಂದ ಅವನ ಮೂಲಕವಾಗಿ ಉಳಿದ 10 ಮಂದಿ ಪಾಠ ಕಲಿತಾರ. ಎಂಥ ದೊಡ್ಡ ಭಾಗ್ಯ ರೀ, ಎಂಥ ದೊಡ್ಡ ಭಾಗ್ಯ. ಕಲ್ಪನಾನೇ ಬರೋದಿಲ್ಲ ನಮಗಿವೆಲ್ಲ. ಈಗ ಒಂದು ಮಜಾ ಹೇಳ್ತೀನಿ ನೋಡ್ರಿ. ಯಾರು ಮಹಾಭಾರತದಲ್ಲಿ ಅರ್ಜುನನಾಗಿ ಬಂದಿದ್ರು ಅವರ ಕಡೆಯಿಂದ ಪಾಠ ಯಾರು ಕಲಿತಾರ ಅಂದ್ರೆ ರುಕ್ಮಿಣೀ ದೇವಿಗೆ ತಂದೆಯಾಗಿ ಬಂದಿದ್ನಲ್ಲ ಅವ ಪಾಠ ಕಲಿತಾರ ಮೂಲದಲ್ಲಿ. ಯಾಕ ಅಂದ್ರೆ ಅವ ಒಬ್ಬ ಆದಿತ್ಯ. ಅವ ಯಾರ ಆದಿತ್ಯ? ಅವ ಮಿತ್ರನಾಮಕ ಸೂರ್ಯ. ಅವ ಮಿತ್ರನಾಮಕ ಆದಿತ್ಯ, ರುಕ್ಮಿಣೀ ದೇವಿಯ ತಂದೆ. ಯಾರ ಕಡೆ ಪಾಠಕ್ಕೆ ಹೋಗ್ತಿದ್ದ ದಿವಸ ಅಂದ್ರೆ ಮ್ಯಾಲೆ ಇಂದ್ರದೇವ್ರ ಕಡೆ ಪಾಠಕ್ಕೆ ಹೋಗ್ತಾನೆ, ಅರ್ಜುನನ ಕಡೆಗೆ ಪಾಠಕ್ಕೆ. ತಿಳಿತೇನೋ ಪೈಕಿ ಅವ್ರ? ತಿಳಿತೇನು? ರಘುತ್ತಮ್ ಕಾಕ ತಿಳಿತ? ಮುಂದ ದಿಸಾರ ಸ್ವಲ್ಪ ಇಲ್ಲೋ? ಸರಿ, ಮುಂದ. ವರುಣೇನ ಮುಖೇನ, ಇಲ್ಲಿ ಇಂದ್ರದೇವರನ್ನ ವರುಣ ಅಂತ ಕರೆದಾರ. ಯಾಕಂತ ಹಿಂದ್ ಪೇಜ್ನಾಗ ಕಾರಣ ಕೊಟ್ಟಿವಿ, ಮತ್ತೆ ಹಿಂದಿಂದ ಹೋಗೋದ್ ಬೇಡ ಅಂತ ಮುಂದೆ ಹೊಂಟೀನಿ. ಇನ್ನೇನು ನೀವು ಮರ್ತೀರಿ ಎಂಬುದಕ್ಕೆ ಮತ್ತೊಂದ್ಸರಿ ಹೇಳೋಣ ಬೇಕಾರೆ, ಏನ್ ಸಮಸ್ಯೆ ಇಲ್ಲ. 331ನೇ ಪುಟದಲ್ಲಿ ಸಾಮನಾಮಾನ ಆದಿತ್ಯ ಮಾಶಸ ಸಮಭೋಗತಃ, ಕೆಳಗಡೆಗದ ಭಾಷ್ಯ 331 ಕೆಳಗಡೆಗೆ ಸಾಮನಾಮಾನಾದಿತ್ಯ. ಅಲ್ಲಿ ಇಂದ್ರೋ ವರ್ಣ ಉದ್ದಿಷ್ಟ ಸಿಕ್ತ. ಯಾಕ? ಯಜ್ಞೇಶು ವ್ರೀಯತೆ ಯತಃ. ವರುಣ ಅಂದ್ರ ಆಮಂತ್ರಿತನಾಗುವುದು ಅಂತ ಅರ್ಥ. ಎಲ್ಲಾ ಯಜ್ಞಗಳಲ್ಲೂ ಆಮಂತ್ರಿತನಾಗ್ತಾನಾದ್ದರಿಂದ ಅವನಿಗೆ ವರುಣ ಅಂತ ಹೆಸರು. ಎಲ್ಲಾರನು ಎಲ್ಲಾ ಯಜ್ಞ ಕರಿಯಂಗಿಲ್ರಿ, ಇಂದ್ರದೇವ್ರು ಮಾತ್ರ ಎಲ್ಲಾ ಯಜ್ಞ ಕರಿಬೇಕಾಗ್ತದೆ. ಬಹಳ ಕಷ್ಟದ. ತಿಳಿತೇನು? ಏನು ಉಳ್ದವ್ರನ್ನ ಕರೆದ್ರೆ ಬಿಟ್ಟು ನಡೀತಿರ್ತದ, ಇವ್ರನ್ನ ಕರಿಬೇಕಾಗ್ತದ. ಹಂಗ ಇಟ್ಕೊಂಡ್ಬಿಟ್ರ ಅವ್ರು, ಹೆದರ್ಸಿ ಬೆದರ್ಸಿ ಮತ್ತ ಚಾಕು ಚೂರಿ ಹಿಡ್ಕೊಂಡು. ವರುಣ ಅಂತನ್ನೋ ಹೆಸರು ಇಂದ್ರದೇವರಿಗದ. ಈಗ ಅದನ್ನೇ ಹೇಳಿಕತ್ತೀವಿ ಪಾಠವನ್ನ. ಇಂದ್ರದೇವರು ಪ್ರತಿ ಯಜ್ಞದಲ್ಲೂ ಕರೆಯಲ್ಪಡ್ತಾರ ಅನ್ನೋದಕ್ಕೇನೆ ಯೌಗಿಕವಾಗಿ ಅವರಿಗೆ ವರುಣ ಎಂದು ಹೆಸರು. ವರುಣ ಎಂಬ ದೇವತೆ ಅಲ್ಲ. ಅರ್ಥ ಆಯ್ತಲ್ಲ? ಗುಡ್ ಬಾಯ್. ಮುಂದೆ ಆದ್ರಿಂದ ವರುಣೇನ ಮುಖೇನ ಅಂತಂದ್ರೆ ಆ ಇಂದ್ರದೇವರ ಮುಖದಿಂದ ಪಾಠ ಕೇಳ್ತಾರ. ಭಾರಿ ಆಶ್ಚರ್ಯ, ಭಾರಿ ಆಶ್ಚರ್ಯ. ಇಂದ್ರದೇವರು ಎಂತಿಂತವ್ರಿಗೆ ಪಾಠ ಹೇಳ್ಯಾರ ಎಂಬುದೇ ಒಂದು ಗೊತ್ತಾಗಿದೆ ನೋಡ್ರಿ. ಈಗ ಬರೀ ನಾವ್ ಇಲ್ಲೇ ಸುಮ್ಮನೆ ಟೀಕಾರಾಯರು ಜೈತೀರ್ಥ ಅಂತ ಅನ್ಕೋತ ಕುದಿರ್ತೀವಿ. ಅಲ್ಲಿ ಎಷ್ಟು ಮಂದಿ ಪಾಠ ಹೇಳ್ಯಾರ, ಎಂತಿಂಥವ್ರನ್ನ ಉದ್ಧಾರ ಮಾಡ್ಯಾರ ಎಲ್ಲರ. ಪ್ರದ್ಯುಮ್ನ ರೂಪದ ಸಾಕ್ಷಾತ್ಕಾರ ಆಗಬೇಕಾಗಿದ್ರೆ ಇಂದ್ರದೇವರು ಪಾಠ ಹೇಳಲೇಬೇಕು ಅವರಿಗೆ. ಮೋಕ್ಷದಲ್ಲಿ ಈ ಆದಿತ್ಯರು ಸಾಯುಜ್ಯ ಪಡಿಬೇಕಾದ್ರೆ ಇಂದ್ರದೇವರ ಅನುಗ್ರಹ ಬೇಕ್ರಿ. ಏನು ಧೋಳ್ಕೆಳಚಾರ ತಿಳಿತೇನು?
ಪ್ರದ್ಯುಮ್ನ ದೇಹದಲ್ಲಿ ಪ್ರವೇಶ ಮಾಡ್ಬೇಕು ಇವರು. ಯಾರು? ವಿವಸ್ವಾನ್. ಈ ಸೂರ್ಯ ಇದ್ದಾನಲ್ಲ ಈಗ, ಯಾ ಸೂರ್ಯ ಅಲ್ಲೇನು ಕರ್ಣ ಆಗಿ ಬಂದಾನಲ್ಲ, ಕರ್ಣ. ಆ ಕರ್ಣ ಸಾಯುಜ್ಯ ಮೋಕ್ಷ ಪಡಿಬೇಕಾದ್ರೆ ಇಂದ್ರದೇವರ ಅನುಗ್ರಹ ಬೇಕು. ಎಂಥ ಕೆಪಾಸಿಟಿ ಇಂದ್ರದೇವರದ್ದು! ಛೇ 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 ಛೇ. ಏನು ಮಹೇಶಾಚಾರ್ಯ, ಅರ್ಥ ಆಯ್ತೇನೋ? ಇಂದ್ರದೇವರ ಅನುಗ್ರಹವಿಲ್ಲದೆ ಹೋದರೆ ಕರ್ಣ ವಿವಸ್ವಾನ್ ನಾಮಕ ಸೂರ್ಯಾಮ, ಅವನಿಗೂ ಸಾಯುಜ್ಯ ಮೋಕ್ಷ ಇಲ್ಲ. ಅವನು ಉಪವಾಸ ಬಿದ್ದು ಪಾಠ ಹೇಳಿಸಿಕೊಂಡು ಆಮೇಲೆ ಪ್ರದ್ಯುಮ್ನ ರೂಪ ಸಾಕ್ಷಾತ್ಕಾರ ಮಾಡಿಕೊಂಡ. ಮತ್ತೆ ಯುದ್ಧಕ್ಕೆ ಯಾಕೆ ನಿಂತ ಅಂದ್ರೆ ಪ್ರಾರಬ್ಧ ಕರ್ಮ, ಅದೇನ್ ಮಾಡ್ಲಿಕ್ಕೆ ಬರುವುದಿಲ್ಲ, ಅದು ಪ್ರಾರಬ್ಧ ಕರ್ಮ. ಅವರವ್ರ ದೇವತೆಗಳದ್ದು ಪ್ರಾರಬ್ಧ ಉದಿರುತ್ತೆ, ಅಷ್ಟು ಭೋಗ ಮಾಡ್ತಿರ್ತಾರೆ ಅಷ್ಟೇ. ಪರಮಾತ್ಮ ಅದರೊಳಗೆ ಸೇರಿಸಿದ್ದು ಏನ್ ಮಾಡ್ತಾನ? ಎದ್ರೊಳಗ ಎಲ್ಲಿ ಏಕಾದಶ ದ್ವಾದಶ ಆದಿತ್ಯ ಒಳಗ ಭಗವಂತನನ್ನ ಅದಿತಿ ಕಶ್ಯಪರು ಉಪಾಸನ ಮಾಡಿ ವಾಮನ ಸಾಕ್ಷಾತ್ಕಾರ ಮಾಡ್ಕೊಂಡ್ರಲ್ಲ, ವಾಮನಾವತಾರ ಹೇಳಿಕತ್ತೀವಿ ನಾವು, ಅಲ್ಲಿ ಬರೋದೇ ಇಲ್ಲ, ಅವ್ನು ಬಿಟ್ಬಿಡೋದು ಅಷ್ಟೇ. ಭಗವಂತನ ಉಪಾಸನ ಇಲ್ಲ, ಸರಿಸ್ಬಿಡೋದು ಅಷ್ಟೇ, ಅವ್ನು ಸರಿಸಿ ಬಿಡೋದವ್ನು ಇಟ್ಕೊಳ್ಳೋದು ಅಷ್ಟೇ. ರೈಟ್. ಅಯ್ಯೋ, ರೆಕಮೆಂಡೇಶನ್ ಅಲ್ಲ, ಸತ್ತಾ ಪ್ರವೃತ್ತಿ ಪ್ರತೀತಿಗಳು. ಒಳಗೆ ಇವ್ರು ಇಂದ್ರದೇವರು ನಿಂತು ಸೂರ್ಯನಲ್ಲಿ ಪ್ರವೃತ್ತಿ ಮಾಡಿದ್ರೆ ಅವ್ರು ಕೆಲಸ ಆಗ್ತದೆ, ಇಲ್ಲೇ ಆಗುದಿಲ್ಲ ಕೆಲಸ. ಅಷ್ಟು ಸಮರ್ಥರವರು ಮೇಲ್ನವರು. ವಾಯುದೇವರು ರುದ್ರದೇವರು ಒಳಗೆ ನಿಂತುಕೊಂಡು ಕೈಕಾಲ ಆಡಿಸಿರ ಆಡ್ತಾರೋ, ಎಲ್ಲ ಆಡುದಿಲ್ಲ ಅವರು, ಅಷ್ಟು ಸಮರ್ಥರಿದ್ದ. ಆಯ್ತಾ, ಮುಂದೆ ನೋಡ್ರಿ. ಇದು ಮೋಕ್ಷದಲ್ಲಿ ಸಾಯುಜ್ಯ ಹೊಂದುವ ರೂಪ, ಅದು ಬೇರೆ ರೂಪಗಳು. ಅದೇನು ಭೂಮಿಯಲ್ಲಿ ಅವತಾರ ಮಾಡಿದ ರೂಪ ದರ್ಶನ ಮಾಡ್ಕೊಳ್ಳೋಕ್ಕೂ ನಾವಿಲ್ಲಿ ಹೇಳಿಕತ್ತೀವಿ. ಈ ಇಂದ್ರದೇವರ ಉಪದೇಶದಿಂದ ಮೋಕ್ಷದಲ್ಲಿ ಸಾಯುಜ್ಯ ಹೊಂದುವುದಕ್ಕಾಗಿ ಪ್ರದ್ಯುಮ್ನ ರೂಪ ಅಂತ ಹೇಳ್ತಾ ಇದ್ವಿ. ಇದು ಬೇರೆನೆ, ಪ್ರತ್ಯೇಕ ರೂಪ. ನೋಡ್ರಿ, ಎಲ್ಲಾ ರೂಪಗಳು ಬೇಕು ದೇವತೆಗಳಿಗೆ. ಉದಾಹರಣೆ ಹೇಳಿರ್ತೇನೆ. ಇವರು ರುದ್ರದೇವರು ಭೂಲೋಕದಲ್ಲಿ ಕೃಷ್ಣ ಇದ್ದಾಗ ಕೃಷ್ಣನ್ ನೋಡಿದ್ರೋ ಇಲ್ಲೋ? ಸಹಜ ನೋಡ. ಯಾಕಂದ್ರೆ ಬಾಣಾಸುರ ಮನೆಯಾಗಿದ್ರು, ಮತ್ತೊಬ್ಬ ಮನೆಯಾಗಿದ್ರು, ಎಲ್ಲ ಕಡೆ ಇದ್ರು. ನಾವು ಪುರಾಣದಾಗ ಕೇಳಿದ್ವಿ. ಕೃಷ್ಣಗ್ ಮತ್ತೆ ಪ್ರಾರ್ಥನಾ ಮಾಡ್ಕೊಂಡಿದ್ರಂತೆ, ಏನು ಸ್ವಾಮಿ ನೀನು ಪರಂಧಾಮಕ್ಕೆ ಹೋಗಾಲಕ್ಕ ನಿಂದು ಒಂದು ರೂಪ ನಮ್ಮ ಮನೆಯಾಗಿ ಇಟ್ಬಿಡು ಅಂತ ಹೇಳಿದ್ರಂತ. ಕೈಲಾಸದೊಳಗ ಕೃಷ್ಣ ರುಕ್ಮಿಣಿ ಸಮೇತರಾಗಿ ಒಂದು ರೂಪದಲ್ಲಿ ಇದ್ದಾನ. ಮತ್ತೆ ಯಾಕ ದಿವಸ ನಿನ್ ದರ್ಶನ ಆಗುತ್ತೆ ನಮಗಂತ ಕೇಳ್ಕೊಂಡಿದಂತ. ಹಂಗೆ ಪ್ರತ್ಯೇಕ ರೂಪಗಳು. ಮತ್ತದು ಬ್ರಹ್ಮದೇವರು ದಿವಸ ಎಲ್ಲಾ ರೂಪ ನೋಡ್ತಾರ, ಇಲ್ಲ ನೋಡ್ತಾರ, ಮತ್ತೊಂದು ರೂಪ ಬೇಕು ಅಂತ ಇಟ್ಕೊಂಡಿದ್ರಂತವ್ರು. ಅದೊಂದು ಪ್ರತಿಮಾ ಮಾಡಿಸ್ಕೊಟ್ಬಿಡು ಸ್ವಾಮಿ, ನೀ ಅಭಿಷೇಕ ಮಾಡ್ಕೊಟ್ಬಿಡು, ನಾ ದಿವಸ ಪೂಜೆ ಮಾಡ್ಕೋತಿರ್ತೀವಿ ಅಂತ ಹೇಳಿದ್ರಂತ. ಮತ್ತೆ ಹಂಗ ಬೇಕೇ ಬೇಕು ಅವ್ರಿಗೆ. ಹಂಗೆ ಕೇಳ್ದೆ. ಆಯ್ತಾ, ಮುಗೀತು. ನವೈ ಮತ್ತೇನು? ಈ ದೇವತೆಗಳು ಅವತಾರ ಮಾಡ್ತಾರೆ. ಈ ದೇವತೆಗಳು ಪ್ರಾರಂಭ ಸಲುವಾಗಿ ಮಾಡಬೇಕಾಗ್ತದೆ. ದೇವತೆಗಳು ಅವತಾರ ಮಾಡುವ ಪಾತ್ರಗಳು ಪ್ರಾರಂಭದ ಮೇಲೆ ಅನುಗುಣವಾಗಿ ಪ್ರಾರಬ್ಧನೆ. ಭೀಷ್ಮಾಚಾರ್ಯ ಚಲೋ ಪ್ರಾರಬ್ಧ. ಗೋ ಕದಿಬೇಕು ಅಂತ ಅವ್ರಿಗೇನ್ ಬುದ್ಧಿ ಬರ್ಬೇಕ್ರಿ? ಎಂಥ ದೊಡ್ಡ ದೇವತೆಗಳು. ಶುದ್ಧ ಪ್ರಾರಬ್ಧ. ಅದು ವಸಿಷ್ಠರ ಆಕಳ, ಇನ್ಯಾರು ಉಳಿದವ್ರದಲ್ಲ, ಏನಲ್ಲ. ಶುದ್ಧ ಪ್ರಾರಬ್ಧಕ್ಕೆ ಅನುಗುಣವಾಗಿ. ಹೌದು. ನವೈ ದೇವಾ ಅಷ್ಟಂತಿನ ಪಿಬಂತಿ. ನೋಡ್ರಿ, ಆ ಉಳಿದ 10 ಮಂದಿ ವಿಷಯ ಭೋಗ ತ್ಯಾಗ ಮಾಡಿ ಇಂದ್ರದೇವ್ರ ಮನೆಗೆ ಎಡತಾಕಿ ಮಾತು ಹೇಳ್ತಿರ್ನು. ಎಷ್ಟೊತ್ತಿಗೆ ಹೇಳ್ತೀರಿ? 4ಕ್ಕೋ 5ಕ್ಕೋ 8ಕ್ಕೋ 9ಕ್ಕೋ ರಾತ್ರಿ 10ಕ್ಕೆ ಬರೋಣ ಅಂತ ಹೇಳಿ ಪಾಠಕ್ಕೆ ಹೋಗಿ ಹೇಳಿಸ್ಕೊಂಡು ಕಲ್ಕೊಂಡು ಮಾಡ್ಕೊಂಡು ಬಂದ್ರು. ಅಮೃತಂ ದೃಷ್ಟ್ವಾ ತೃಪ್ಯಂತಿ. ಪ್ರದ್ಯುಮ್ನ ರೂಪದ ಸಾಕ್ಷಾತ್ಕಾರ ಮಾಡಿಕೊಂಡು ಸಂತೋಷಪಟ್ರು. ತೇ ಏತದೇವ ರೂಪಂ ವಿಸಂವಿಶತಿ ಏತಸ್ಮಾದ್ ರೂಪಾದುದ್ಯಂತಿ. ಅವರೆಲ್ಲರೂ ಆ ರೂಪದಲ್ಲಿ ಪ್ರವೇಶ ಮಾಡ್ತಾರೆ, ಹೊರಗೆ ಬರ್ತಾರೆ. ಅದ ಮೇಲೆ ಸ ಯಾವದಾದಿತ್ಯೋ ದಕ್ಷಿಣತಃ ಉದೇತ ಉತ್ತರತೋ ಅಸ್ತಮೇತ ಬಿಸ್ತಾವತ್ ಪಶ್ಚಾದುದೇತ ಪುರಸ್ತಾದಸ್ತಮೇತ ಆದಿತ್ಯಾನಾಮೇವ ತಾವದಾಧಿಪತ್ಯಂ ಸ್ವರಾಜ್ಯಂ ಪರೇತ. ಬರ್ಕೊಳ್ರಿ, ಆದಿತ್ಯರ ಕಾಲ ಅಂತ ಬರ್ಕೊಳ್ರಿ. ಬೆಳಗ್ಗಿಂದ ಬರ್ಸ್ಕೋತ ಹೊಂಟಿವಿ ಸಾಲಾಗಿ. ಆದಿತ್ಯರ ಕಾಲ. ಆದಿತ್ಯರ ಕಾಲ ರಾತ್ರಿ ಮಿಡ್ನೈಟ್ 12:30 ಅರ್ಲಿ ಮಾರ್ನಿಂಗ್ 3:30 ಅಲ್ಲಿ ತನಕ ಅವ್ರದ್ದು 3 ತಾಸು. ಸರಿ ಹೋತಾ? ಮಧ್ಯರಾತ್ರಿ 12:30 ಬೆಳಗಿನ ಜಾವ 3:30 ಆದಿತ್ಯರ ಕಾಲ. ಎಷ್ಟು ಚಲೋ ನಿದ್ದೆ ಹತ್ತಿರ್ತದೆ ಗೊತ್ತೇನ್ರಿ? ಅವಾಗ 12:30 3:30 ಗಡದ್ದ ನಿದ್ರಿ ಕಾಲ್ರಿ ಅದು. ಅದಕ್ಕೆ ಕಳ್ರ ಆ ಟೈಮ್ ಬರ್ತಾರೆ. ಚಲೋ ನಿದ್ದೆ ಹತ್ತಿರ್ತದೆ ಇವ್ರಿಗೆ ಅಂತ ತಿಳ್ಕೊಂಡು ಬಂದಿರ್ತಾರೆ. 12:30 3:30 ಜೋರ್ಲೆ ಅಂದ್ರೆ ಏನದ? ಆಟೋ ರಿಕ್ಷಾ ಸೌಂಡ್ ಬರ್ತಿರ್ತದೆ ಗುರ್ಕಿ ಒಳಗ.
ಆಟೋ ಸೌಂಡ್ ರಿಕ್ಷಾ ಸೌಂಡ್ ಆಟೋ ಸೌಂಡ್ ಜಾಸ್ತಿ ಮಾಡಿದ್ರು ಬೇರೆ ಬೇರೆ ಗುರುಕಿ ಹೆಂಗ್ ಹೊಡಿತಾರ ಸ್ಟಾರ್ಟಿಂಗ್ ಬುಲೆಟ್ ಹೊಡ್ತಾರೆ. ಅಂದ್ರೆ ಇವ್ರದ್ದು ಕಾಲ ಎಷ್ಟು ಅಂದ್ರೆ 12ವರೆಯಿಂದ 3 ಆದಿತ್ಯ ಕಾಲ, ಗಾಢ ನಿದ್ರಾ ಕಾಲ ಅಂತ ಬರ್ಕೊಂಡ್ಬಿಡಷ್ಟು ಮುಗೀತು. ಗಾಢ ನಿದ್ರಾ ಕಾಲ 12ವರೆ ದಾಟಿ ಬಿಡ್ತೀವಿ ಅಂದ್ರೆ ದೇವತೆಗಳ ಕಾಲ ಶುರುವಾತ್ ನೋಡ್ರಿ. ಮತ್ತೆ ಅಲ್ಲಿ ತನಕ ರೌದ್ರ ಕಾಲ ಅಂತ ಇಟ್ಕೊಂಡು ನೆಕ್ಸ್ಟ್ ಟಣ್ಣಂತ ಮತ್ತೆ ದೇವತಾ ಕಾಲ ತಿರುಗಿಬಿಡ್ತು. ಮುಂದೆ ತೆಳಗ ಇದು ನೋಡ್ರಿ ಏನಂತಾರ, ದ್ರಷ್ಟಾರೋಧ ತೃತೀಯಸ್ಯ ಶಕ್ರ ಮುಖ್ಯಾದಿತೇ ಸುತಾಹ. ಭಾಷ್ಯ, ದೃಷ್ಟಾರಹ ಯಾರವರು 3ನೇ ರೂಪವನ್ನ, ಶಕ್ರ ಮುಖ್ಯ ಅದಿತಿ ಇಂದ್ರದೇವರೇ ಮೊದಲಾದ ಎಲ್ಲ ಅದಿತಿಯ ಮಕ್ಕಳು ಅಂತ ತಿಳ್ಕೊಡ್ರಿ. ಇನ್ ನೆಕ್ಸ್ಟ್ ಅಥಯತ್ ಚತುರ್ಥಂ ಅಮೃತಂ. ಬ್ಯೂಟಿಫುಲ್ ಬ್ಯೂಟಿಫುಲ್. ಈಗ ಮುಂದಿನ ಟೈಮಿಂಗ್ ನೋಡ್ಕೊಂಡ್ಬಿಡ್ರಿ, ಹೇಳ್ತೀನಿ ನಿಮಗ. 3:30ಯಿಂದ 5 ಮುಂದಿನ ಟೈಮ್, ಸರಿನಾ? ಬರ್ಕೊಂಡ್ಬಿಡ್ರಿ ನೆಕ್ಸ್ಟ್. 3:30ಯಿಂದ 5 ಗಂಟೆಯವರೆಗೆ ಸೌಮ್ಯ ಕಾಲ ಅಂತ ಕರೀತಾರೆ. ಸೌಮ್ಯ ಕಾಲವೆಂದು ಕರೆಯುತ್ತಾರೆ. 3:30ರಿಂದ 5 ಗಂಟೆ. ಯಾವಾಗ ನಿಮಗೆ ಜೋರ್ ನಿದ್ದೆ ಆಗ್ತದಲ್ಲ ಅವಾಗ ಸೌಮ್ಯ ಕಾಲ. ನೋಡ್ರಿ ಏನ್ ವಿಚಿತ್ರ ಗೊತ್ತೇನು, ಈ ಕಾಲದಲ್ಲಿ, ಈ ಕಾಲ ಅದೇನು 3:30ರಿಂದ 5 ಗಂಟೆ ಕಾಲ ಇದೆಯಲ್ಲ, ಬಹಳ ಶಾಂತ ಇರ್ತದೆ. ಗಾಳಿ, ತಣ್ಣಗಿನ ಗಾಳಿ ಬೀಸ್ತಿರ್ತದೆ. ಯಾಕಂದ್ರೆ ಆ ಕಾಲಕ್ಕೆ ಚಂದ್ರ ಮತ್ತು ಮರುದ್ದೇವತೆಗಳ ಅಭಿಮಾನಿಗಳಾಗಿರ್ತಾರೆ. ಚಂದ್ರ ಮತ್ತು ಮರುದ್ದೇವತೆಗಳ ಅಭಿಮಾನಿಗಳಾಗಿರ್ತಾರೆ. ಗಿಡಗಳು ಯಾವಾಗ ಚಂದ್ರನಿಂದ ಎನರ್ಜಿಯನ್ನು ಪಡೆಯೋ ಕಾಲ ಅದು. ಅರ್ಥ ಆಯ್ತಾ? ಚಂದ್ರನಿಂದ ಎನರ್ಜಿ ಪಡೆಯುವ ಕಾಲ ಅದು. ಭಾರಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಏನು, ಮರುದ್ದೇವತೆಗಳು ಗಾಳಿ ಬೀಸ್ತಾರ, ತಣ್ಣಗಿನ ಗಾಳಿ ಬೀಸ್ತಾರ. ಸೌಮ್ಯ ಕಾಲ ಅದ. ಆಗ ಗಿಡಗಳೆಲ್ಲವೂ ಏನ್ ಮಾಡ್ಕೋತಾವ ಅಂತಂದ್ರ ಚಂದ್ರನಿಂದ ಎನರ್ಜಿ ತಗೋತಾವ. ಬಾತ್ ಹೇ. ಎಷ್ಟೊಳಗ? 1.5 ತಾಸ್ನಾಗ, 1.5 ತಾಸೊಳಗ ಎಲ್ಲಾ ಎನರ್ಜಿ ತಗೊಂಡು ಮುಗಿಸ್ಬಿಡ್ತಾವ. ಖಲಾಸ್. ಮಸ್ತ್ ಮಸ್ತ್, ಬಹಳ ಚಂದ ವಿಚಾರ. ಅವು ಗಿಡಗಳು ಚಂದ್ರನ ಜೊತೆಗೆ ಮಾತಾಡ್ತಾವಂತ ಆ ಟೈಮ್ ಒಳಗ. ಹೆಂಗ್ ಹುಡುಕಿರ್ಬೇಕು ನೋಡ್ರಿ ಎಲ್ಲಾ ವಿಜ್ಞಾನವನ್ನ. ವೇದ ಮಂತ್ರದ ಔಷಧಿ ಸೂಕ್ತ ಅಂತ ಹೆಸರು ಅದಕ್ಕೆ. ಓಷಧಯ ಸಂವದಂತೆ ಸಂವದಂತೆ ವದಂತೆ ವದಂತೆ ಸೋಮೇನ ಸಗರಾಜ್ಞ ಸೋಮೇನ ಸಗರಾಜ್ಞ. ಚಂದ್ರನ ಜೊತೆಗೆ ಓಷಧಯ ಔಷಧಿಗಳು ಸಂವದಂತೆ ಸಂವಾದ ಮಾತಾಡ್ತಾವ. ಆ ಟೈಮ್ ಒಳಗೆ ಮಾತಾಡ್ತಿರ್ತಾವಂತ. ಎಂತಿಂತ ಸೈನ್ಸ್ ಕಂಡಿದಾರ್ರಿ. ನಾವೆಲ್ಲ ಆ ಟೈಮ್ ಒಳಗೆ ಎದ್ದು ಕೂತು ನೋಡ್ಬೇಕು ಒಂದ್ಸಲ ಹೆಂಗ್ ಮಾತಾಡ್ತಾವ ಅಂತ ತಿಳ್ಕೊಂಡು ಹೇಳಿ. ಶ್ರೀರಚರ ಮನೆ ಗಿಡ ಅವೇನು ಟ್ರೈ ಮಾಡ್ಬೇಡ್ರಿ ಅಂತ ಹೇಳಿ. ಅದಕ್ಕೆ ಇವ್ ಟ್ರೈ ಮಾಡ್ಬೋಣ, ಗಿಡಗಳು ಇವ್ರನ್ನ ಬೇರೆ ಎತ್ಕೊಂಬೋಣ. ದಿವಸ ಬಂದು ಕೂಡ್ರಿ ಟೈಮಿಗೆ ಮಾತಾಡ್ಲಿಕ್ಕೆ ಎದ್ಬಿಟ್ರೆ ಏನ್ ಮಾಡ್ತೀರಿ ಆಮೇಲೆ ಎಲ್ಲರೂ? ಯಾರು ಸಿಗೋಲ್ರ, ಯಾರು ನೀವ ಸಿಗೋಲ್ ಬರ್ರಿ ಅಂತ ಏನ್ ಮಾಡ್ತೀರಿ? ನಾ ಇಷ್ಟ ಹೇಳ್ತೀವಲ್ರಿ, ಬಿನ್ನಣ್ಣ ಅವ್ರಕ ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟಿರ್ತಾನ. ನಮ್ಗೆ ಹೇಳೋದಿಲ್ರಿ. ತುಳಸಿ ಗಿಡಕ್ಕೆ ಹೋಗಿ ಮೆಲ್ಲಕ ಆ ಟೈಮ್ನಾಗ ಮಾತಾಡ್ಸ್ಕೊಂಡ್ ಬಂದ್ಬಿಟ್ಟಿರ್ತಾನೆ. ಆಮೇಲೆ ನಮ್ಮ ಆಚಾರ ಹೇಳಿದ್ರ ಮತ್ ನೋಡ್ಕೊ ಅಂತ ಇಷ್ಟ ಹೇಳಿ ಹೆದರ್ಸ್ಕೊಂಡ್ಬಿಡ್ತಾನ. ಆ ತುಳಸಿ ಗಿಡ ಮಾತಾಡಿ ಅದಕ್ಕೆ ಅಥಯ ಚತುರ್ಥಂ ಅಮೃತಂ ತನ್ಮರುತ ಉಪಜೀವಂತಿ ಸೋಮೇನ ಮುಖೇನ. ತಡ್ರಿ, ಹೊಸ ವಿಷಯ ಕೇಳ್ರಿ. ಇಲ್ಲಿ ಏನು ಅಂದ್ರೆ, ಚಂದ್ರ 49 ಮಂದಿ ಮರುದ್ದೇವತೆಗಳಿಗೆ ಪಾಠ ಹೇಳ್ತಾರೆ. ಅನಿರುದ್ಧ ರೂಪದ ಸಾಕ್ಷಾತ್ಕಾರಕ್ಕೆ ಕಾರಣ ಆಗ್ತಾರೆ. ಎಲ್ಲಿ ಗೊತ್ತಿದೆ ನಮಗಿದೆಲ್ಲ? ಏನ್ರಿ, ಎಂಥ ಅದ್ಭುತ! ಬರ್ಕೊಡ್ರಿ. ಚಂದ್ರನ ಉಪದೇಶದಿಂದಾಗಿ 49 ಮಂದಿ ಮರುದ್ದೇವತೆಗಳು, ಚಂದ್ರನ ಉಪದೇಶದಿಂದಾಗಿ 49 ಮಂದಿ ಮರುದ್ದೇವತೆಗಳು ಪಾಠ ಕೇಳಿ ಅನಿರುದ್ಧ ರೂಪದ ಸಾಕ್ಷಾತ್ಕಾರ ಸಾಯುಜ್ಯ
ಎಲ್ಲೋ ಬೇರೆ ಪ್ರಪಂಚದ ಇದು ಉಪನಿಷತ್ತು, ನಮ್ಗೇನು ಕೈಗೆ ಹತ್ತಂಗಿಲ್ಲ. ಸರಿ ಆಯ್ತಾ? ಪಡೆಯುತ್ತಾರೆ. ಸೋಮೇನ ಮುಖೇನ ನವೈ ದೇವಾ ಅಶ್ನಂತಿ ನಪಿಬಂತಿ ತದೇವಾಮೃತಂ ದೃಷ್ಟ್ವಾ ತೃಪ್ಯಂತಿ. ವಿಷಯ ಭೋಗಗಳನ್ನ ತ್ಯಾಗ ಮಾಡಿ ಚಂದ್ರನ ಮನೆಗೆ ಎಡತಾಕಿ ಚಂದ್ರನ ಮನೆಗೆ ಹೋಗಿ ಕೂತ್ಕೊಂಡು ಪಾಠ ಕಲ್ತು ಷಣ್ಣೋಮಿತ್ರ ಸಂವರ್ಣ ಅಂತ ಹೇಳಿ ಪಾಠವನ್ನು ಕಲ್ತು, ಏನು ಛತ್ರಿ ಹಿಡ್ಕೊಂಡು ವಾಕಿಂಗ್ ಬರೋದಲ್ಲ, ಪಾಠಕ್ಕೆ ಹೋಗೋದು. ಅದಕ್ಕೆ ಪಾಠಕ್ಕೆ ಹೋಗಿ ಪಾಠವನ್ನ ಹೇಳಿಸಿಕೊಂಡು, ನನಗೆ ಆಶ್ಚರ್ಯ ಅನಿಸ್ತ, ಇದು ಅಗ್ದಿ ತೆಳು ಕೊಟ್ಟಾರೆ ಆಚಾರ್ಯ, ಅಗ್ದಿ ತೆಳ್ಳಗಿನ ಗಿರಿ ಎಳ್ದಾರ, ರಬ್ ಬೆಳೆದಿಲ್ರಿ. ಹೋಗಿಲ್ಲ. ನಾ ಪ್ರಾಮಾಣಿಕವಾಗಿ ಹೇಳ್ತೀನಿ. ಯಾಕಂದ್ರೆ ಈ ಚಂದ್ರ ಅನಿರುದ್ಧನ ಬಗ್ಗೆ ಏನ್ ಹೇಳ್ತಾರೆ? ಯಾಕಂದ್ರೆ ಏನ್ ಹೇಳಿದ್ದಕ್ಕೆ ಅವ್ರಿಗೆ ಅನಿರುದ್ಧ ಸಾಕ್ಷಾತ್ಕಾರ ಆಗಿದೆ, ಸಾಯುಜ್ಯ ಪಡೆಯುವಂತಹ ಉಪದೇಶ ಏನ್ ಮಾಡ್ರಿ ಹಂಗಾರೆ? ಅನಿರುದ್ಧನ ರಹಸ್ಯಗಳೇನು ನಮ್ಗೆ ಕೊಟ್ಟಿಲ್ಲ ಅದನ್ನ ಆಚಾರ್ಯ. ನಾವು ಅಧಿಕಾರಿಗಳಲ್ಲ ಅಂತ ಅರ್ಥ ಆಯ್ತಿಲ್ಲ. ಹಿಂದೆ ಇಂದ್ರ ಪ್ರದ್ಯುಮ್ನ ಬಗ್ಗೆ ಹೇಳಿದ್ದು, ಆ ಹಿಂದೆ ವಾಯುದೇವ ರುದ್ರದೇವರಿಗೆ ಸಂಕರ್ಷಣ ಬಗ್ಗೆ ಹೇಳಿದ್ದೆಲ್ಲ ನಮಗ ಏನು ಅಂತ ಪೂರ್ಣ ಬಿಡಿಸಿಲ್ಲ ಅವ್ರು. ಅಷ್ಟು ಆಳಕ್ಕೆ ಹೋಗಿಲ್ಲ. ಅದಕ್ಕೆ ತಳ್ಳಗಿನ ಗೆರೆ ಎಳೆದು ಹೋಗ್ಬಿಟ್ರ ಶ್ರೀಮದಾಚಾರ್ಯ. ಇನ್ನು ಎಳಿಬೇಕು, ದೊಡ್ಡದು ಎಳಿಬೇಕು. ಆದ್ರೆ ಇಷ್ಟು ಸಿಕ್ಕಿದ್ದೇ ನಮ್ಮ ಭಾಗ್ಯ. ಯಾಕಂದ್ರೆ ಬರೋದು ದೇವತೆಗಳು ಪಾಠಕ್ಕೆ ಹೋಗ್ತಾರ, ರುದ್ರದೇವರ ಪಾಠಕ್ಕೆ ಹೋಗ್ತಾರ, ಇಂದ್ರನ ಕಡೆ ಇವರೆಲ್ಲ ಪಾಠಕ್ಕೆ ಹೋಗ್ತಾರ, ಆದಿತ್ಯರು ಅನ್ನೋದೆಲ್ಲ ಎಲ್ಲಿ ಗೊತ್ತಿತ್ತು ನಮ್ಗೆ. ಬಹಳ ಮಹತ್ವ. ಸರಿ, ಮುಂದ ರೂಪಾದಿ ತದೇವ ರೂಪವಿಸಂವಿಶತಿ ತಸ್ಮಾದ್ ರೂಪಾದುದ್ಯಂತಿ ಸಹಾಯ ಏತದೇವ ಮತಂ ವೇದ ಮರುತಾಮೇವೈಕೋ ಭೂತ್ವ. ಯಾರಿನ ಮುಂದೆ ಮರುತ್ ಪದವಿಗೆ ಬರೋರಿದ್ದಾರೆ ಅವರು ಸರಿ. ಈ ಎರಡು ಹೇಳ್ಬಿಟ್ಟಿವಿ, ಪ್ರಾಪ್ತ ಪದವಿ ಪ್ರಾಪ್ತವ್ಯ ಪದವಿ. ಹಿಂದೆ ಹೊಂದಿದವರು ಸರಿ, ಹೊಂದಬೇಕಾದವರು ಸರಿ, ಇಬ್ರು ಅವ್ರ ಕಡೆಗೆ ಪಾಠಕ್ಕೆ ಹೋಗ್ಬೇಕು. ಸರಿನಾ? ಮುಂದ ಇವ್ರ ಕಾಲ ಹೇಳ್ಬಿಟ್ಟಿವಿ. ಈಗ ಸ ಯಾವದಾದಿತ್ಯ ಪಶ್ಚಾದುದೇತ ಪರಸ್ತಾದಸ್ತಮೇತ ದುಸ್ತಾವದುತ್ತರತ ಉದೇತ 338 ಪೇಜಿನ ಪಾಠದ ದಕ್ಷಿಣತೋ ಅಸ್ತಮೇತ ಮರುತಾಮೇವ ತಾವದಾಧಿಪತ್ಯಂ ಸ್ವರಾಜ್ಯಂ ಪರಿಗೇತ ಚತುರ್ಥಸ್ಯ ತು ಸೋಮಾದ್ಯ ಮರುತಃ. ಭಾಷ್ಯ ಮುಗೀತು. ಇಲ್ಲಿವರೆಗೆ ವಿಷಯ ಹೇಳ್ಬಿಟ್ಟಿರಿ. ಇನ್ನ ಬರ್ರಿಪ್ಪ, ಯಾವುದು? ಅಥ ಯತ್ ಪಂಚಮಂ ಅಮೃತಂ ತತ್ ಸಾಧ್ಯ. ಐದನೇದ್ದು ಅಮೃತ ಅಂದ್ರೆ ನಾರಾಯಣ ರೂಪವನ್ನ ಸಾಧ್ಯ ಉಪಜೀವಂತಿ. ಯಾರಪ್ಪ ಸಾಧ್ಯರು ಅಂತಂದ್ರೆ ಋಜುಗಣಸ್ಥರು, ಗರುಡಶೇಷರು, ಸರಸ್ವತಿ, ಸೌಪರ್ಣಿ, ವಾರುಣಿಯರು, ಇವರಿಗೆ ಸಾಧ್ಯರು ಅಂತ ಕರೀತಾರೆ. ಬರ್ಕೊಳ್ರಿ. ಸಾಧ್ಯರು ಈಸ್ ಈಕ್ವಲ್ ಟು ಬನ್ನೆ ಅಪ್ಪ. ಬ್ರಹ್ಮ ಮೊದಲಾದ ರುಜುಗಳು, ಅದು ಗರುಡ, ಶೇಷ, ಸರಸ್ವತಿ, ಸೌಪರ್ಣಿ, ವಾರುಣಿ. ಗರುಡ, ಶೇಷ, ಸರಸ್ವತಿ, ಸೌಪರ್ಣಿ, ವಾರುಣಿ. ಸರಿ ಆಯ್ತಾ? ಈಗ ಬರ್ಕೊಂಡ್ರ? ಸಾಧ್ಯರು ಅಂದ್ರೆ ಯಾರಂತ ತಿಳ್ಕೊಂಡು ನೋಡ್ರಿ. ಬ್ರಹ್ಮದೇವರು, ಸರಸ್ವತಿ ದೇವಿ, ಗರುಡದೇವರು, ಗರುಡದೇವರ ಹೆಂಡತಿ, ಶೇಷದೇವರು, ಶೇಷದೇವರ ಹೆಂಡತಿ, ಇವರು 6 ಜನರನ್ನ ಸಾಧ್ಯ ಅಂತ ಕರೀತದೆ ಶಾಸ್ತ್ರ. ಕಲ್ಪನಾವಂತ ಹೆಂಗ್ ಬರ್ಕೊಳ್ರಿ, ಹಿಂಗ್ ಬರ್ಕೊಳ್ರಿ. ಇನ್ನೊಂದ್ ರೌಂಡ್ ಬರ್ಕೊಡ್ರಿ, ಏನ್ ತಪ್ಪದ? ಬ್ರಹ್ಮ ಸರಸ್ವತಿ, ಬಾಜು ಬ್ರಹ್ಮ ಸರಸ್ವತಿ, ಗರುಡ ಸೌಪರ್ಣಿ, ಆಯ್ತಾ? ಅದಾದ್ಮೇಲೆ ಇದು ಶೇಷ, ವಾರುಣಿ. ಸರಿ ಆಯ್ತಿಲ್ಲ? 6 ಮಂದಿ. ಇವ್ರಿಗೆ ಏನ್ ಕರೆದಿದ್ದಾರಂದ್ರ ಸಾಧ್ಯ ದೇವತೆಗಳು ಅಂತ ಕರೆದಿದ್ದಾರ. ಈಗ ಮಹೇಶಾಚಾರ ಒಂದು ಮಜಾ ಹೇಳ್ತಾರೆ ನೋಡ್ರಿ. ಮಹೇಶಾಚಾರ ಒಂದು ಮಜಾ ಹೇಳ್ತಾರೆ. ಈಗ ಮಹೇಶಾಚಾರ್ ನೀವು ಹೇಳ್ತೀರಿ, ಸಾಧ್ಯ ಶಬ್ದಾರ್ಥವನ್ನು ಹೇಳ್ತೀರಿ ನೋಡ್ರಿ. ಎಲ್ಲಿ ಹೇಳ್ತೀರಿ ಅಂದ್ರೆ, ಯಜ್ಞೇನ ಯಜ್ಞಮ ಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸಂತೆ ಘನಾಕಂ ಮಹಿಮಾನ ಸಚಂತ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಃ. ಮಹೇಶಾಚಾರ ಅರ್ಥ ಹೇಳ್ತಾರೆ ಈಗ. ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಃ ಯತ್ರ ಯಸ್ಮಿನ್ ಮೋಕ್ಷೇ.
ಯತ್ರ ಮೋಕ್ಷೇ ಪೂರ್ವೇ ಸಾಧ್ಯಾಹ ದೇವಾಹ, ಈ ಮೊದಲು ಮುಕ್ತರಾಗಿರುವಂತಹ ಚತುರ್ಮುಖ ಬ್ರಹ್ಮದೇವರು, ಸರಸ್ವತಿ, ಶೇಷದೇವರು, ಶೇಷಪತ್ನಿ, ಗರುಡ ಪತ್ನಿಯರು ಇದ್ದಾರೋ ಅಲ್ಲಿ ಈಗ ಸಾಧನ ಮಾಡ್ಕೊಂಡವ್ರು ಹೋಗಿ ಸೇರ್ಕೋತಾರ. ಯತ್ರ ಸಾಧ್ಯ ಸಂತಿ ದೇವಾಹ. ನೋಡ್ರಿ, ಪುರುಷ ಸೂಕ್ತಕ್ಕೆ ಹೊಸ ಅರ್ಥ ಚಂದ ಬರೋ ಹಂಗೆ ಮಾಡ್ಕೊಟ್ರಿ ಶ್ರೀನಿವಾಸ. ಯಜ್ಞೇನ ಯಜ್ಞಂ, ಯಜ್ಞೇನ ಯಜ್ಞಂ, ಯಾರವ ಯಜ್ಞೇನ ಯಜ್ಞಂ? ರುದ್ರದೇವರನ್ನ ಪುರುಷ ಪಶುವನ್ನಾಗಿ ಮಾಡಿಕೊಂಡು ಯಜ್ಞನಾಮಕ ಭಗವಂತನನ್ನ ಅಯಜನ್ ಪೂಜಾ ಮಾಡಿದ್ರು. ಯಾವಾಗ ಬ್ರಹ್ಮಾದಿ ದೇವತೆಗಳು ಭಗವಂತನ ಆರಾಧನೆಯನ್ನು ಮಾಡಿದ್ರು, ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್, ಅವುಗಳು ನಮಗೆ ಪ್ರಥಮ ಧರ್ಮಗಳು ಅಂತ ಕರ್ಸ್ಕೊಂಡು, ಸನಾತನ ಧರ್ಮಗಳು ಅಂತ ಕರ್ಸ್ಕೊಂಡು, ಹೌದ್ರಿ ಬ್ರಹ್ಮದೇವ್ರು ಮಾಡ್ಯಾರ, ನಾ ಮಾಡ್ಬಾರ್ದ್ರೆ ಮತ್ತಿನ್ನ ಯಜ್ಞೇನ ಯಜ್ಞಮಾಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹ ನಾಕಂ ಮಹಿಮಾನಸ್ ಸಚಂತ. ಅವರು ಆ ಮೋಕ್ಷದಲ್ಲಿ ಹೊಂದಿದರು. ನಾಕ ಅಂದ್ರೆ ಮೋಕ್ಷ, ಸಚಂತ ಎಲ್ಲಿ ಹೋದ್ರವರು ಹಿಂಗ್ ಪೂಜಾ ಮಾಡಿ ಅಂದ್ರ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾಹ, ಎಲ್ಲಿ ಈಗಾಗಲೇ ಸಾಧ್ಯರು ಅನಿಸಿಕೊಂಡ ರುಜುಗಣದವರು, ರುಜುಪತ್ನಿಯರು, ಸೌಪರ್ಣಿ, ವಾರುಣಿ, ಗರುಡಶೇಷರು ಇದ್ದಾರೋ ಅವರು. ಏನ್ ಅದ್ಭುತ ಅಲ್ಲ? ಪುರುಷ ಸೂಕ್ತ ಅರ್ಥ ಏನ ಅಲ್ಲಿ ನಾ ಹೇಳಿದಂತ ಬರ್ಕೊಂಡ್ಬಿಡ್ಪ. ಯಾಕಂದ್ರೆ ಮತ್ತೆ ಮರ್ತು ನಾ ಹೇಳಿನಿ ಅಂತ ತಿಳ್ಕೊಂಡು ನೀ ಹೇಳ್ಬಿಟ್ರೆ ಎಲ್ಲಾರು ನೀನ್ ಪಂಡಿತ ನೀನ್ ಮಾತಾಡ್ಸೋಣ ನನ್ ಬಿಟ್ಕೊಂಡೆ ಇಲ್ಲಿ ಹೋಗ್ಬಿಡ್ತಾರ. ಏನ್ ಅದಕ್ಕೆ ಹೇಳ್ತಾರಲ್ಲ, ನಿಮ್ಮ ಮರುವೇ ನಮ್ಮ ವರ ಅಂತ ಹೇಳಿ. ಅದಕ್ಕೆ ಈಗ ನೋಡ್ರಿ, ಈಗ ಇವ್ರ ಕಾಲ ಹೇಳ್ಬೋಣ ಅಂತ ಈಗೇನ್ ಬರ್ಕೊಂಡ್ರಿ? ಈಗ ಇಷ್ಟು ಬರ್ಕೊಂಡ್ರಿಲ್ಲ? ಸರಿ ಆಯ್ತು, ಈಗ ಬರ್ಕೊಡ್ರಿ. ಬ್ರಹ್ಮದೇವರ ತಡ್ರ ಹಿಂಗ್ ಬರ್ಕೋಣ ಅಂತ. ಬ್ರಹ್ಮದೇವರಿಂದ ಉಪದೇಶ ಪಡೆದು, ಬ್ರಹ್ಮದೇವರಿಂದ ಉಪದೇಶ ಪಡೆದು ಉಳಿದ ರುಜುಗಳು ಹಾಗೂ ಸರಸ್ವತೀ ದೇವಿ, ಗರುಡ ಪ್ಲಸ್ ಪತ್ನಿ, ಶೇಷ ಪ್ಲಸ್ ಪತ್ನಿ, ಗರುಡ ಪ್ಲಸ್ ಪತ್ನಿ, ಶೇಷ ಪ್ಲಸ್ ಪತ್ನಿ ಅರ್ಥ ತಿಳಿ ಅಂತ ಹೇಳಿ ಅವ್ರ ಹೆಣ್ಣಂದ್ರು ಅಂತ ಅರ್ಥ. ಅದೇ ಬರ್ದೆಪ್ಪ, ಈಗ ಅದನ್ನ ಬರ್ದೆಯಪ್ಪ ನೀನು, ಪ್ಲಸ್ ಪತ್ನಿ ಅದ ಅರ್ಥಪ್ಪ. ನಾರಾಯಣ ರೂಪದ ಉಪದೇಶ ಪಡೆದು, ನಾರಾಯಣ ರೂಪದ ಉಪದೇಶ ಪಡೆದು ಸಾಕ್ಷಾತ್ಕರಿಸಿಕೊಂಡು ಸಾಯುಜ್ಯವನ್ನು ಹೊಂದುತ್ತಾರೆ. ಸಾಕ್ಷಾತ್ಕಾರ ಹೊಂದಿ ಸಾಯುಜ್ಯ ಹೊಂದುತ್ತಾರೆ. ಸರಿ ಹೋತಾ? ಏನ್ ಬೇಕಾಯ್ತು? ಸಾಹಿತ್ಯ ಹೊಂದುತ್ತಾರೆ. ಸಾಹಿತ್ಯ ಪದವಿ ಅಂತ, ಪದವಿ ಸಾಹಿತ್ಯ ಅಂತ, ಸಾಹಿತ್ಯ ಮೋಕ್ಷ ಪದವಿ ಅಲ್ಲ, ಸಾಹಿತ್ಯ ಮೋಕ್ಷ ಅಂತ ಕರಿಬೇಕು. ಸರಿನಾ? ಇವರ ಕಾಲ ಬರ್ಕೊಳ್ರಿ. ಏನಂತ? ಇವರ ಕಾಲ, ಸಾಧ್ಯರ ಕಾಲ ಅಥವಾ ಕಾಲ. ಈಗ ನೋಡ್ರ ತಮ್ಗಳ ಪರಿಕ್ರಮ, ಮೊದ್ಲಿನವರು 12 ತಾಸು, ಅವ್ರ ಅರ್ಧ ಅಂದ್ರ 6 ತಾಸು, ಅವ್ರ ಅರ್ಧ ಅಂದ್ರ 3 ತಾಸು, ಅವ್ರ ಅರ್ಧ ಅಂದ್ರ 1.5 ತಾಸು, 1.5 ತಾಸು ಮುಗಿದ ಹಿಂದಿನ ಅವ್ರದ್ದು. ಅವ್ರ ಅರ್ಧ ಅಂದ್ರೆ 45 ನಿಮಿಷ. ಇವ್ರ ಟೈಮ್ ಎಷ್ಟು ಅಂದ್ರೆ 5 to 5:45 ಇಷ್ಟೇ ಟೈಮ್ ಇರೋದು. ಅದಕ್ಕ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಬ್ರಾಹ್ಮಿ ಮುಹೂರ್ತ ಅಂತ ಯಾಕೆ ಕರೀತಾರ, ಉಷಕಾಲ ಅಂತ ಯಾಕೆ ಕರೀತಾರ ಅಂದ್ರೆ ಆ ಕಾಲದಾಗ ಚತುರ್ಮುಖ ಬ್ರಹ್ಮದೇವರು, ಉಳಿದ ರುಜುಗಣಸ್ಥರು, ಶೇಷದೇವರು, ಗರುಡದೇವರು, ಅವ್ರ ಪತ್ನಿಯರು, ಸರಸ್ವತಿ ಪಾಠ ಹೇಳ್ತಾ ಕೂತಿರ್ತಾರೆ. 5 AM to 5:45 AM ಇದು ಉಷಕಾಲ, ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಏನ ಅದ್ಭುತ ವಿಷಯಗಳು, ಭಾರಿ ಅದ್ಭುತ ವಿಷಯ. ತಿಳಿತೇನು? ಏನಾಯ್ತು? ಈ ಹೊತ್ತಿನೊಳಗೆ ಹೇಳ್ಬೇಕು, ಎದ್ದು ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ವಾರ್ಯುಪಸ್ಪೃಶ್ಯ ಮಾಧವ, ಮುಖ ತೊಳ್ಕೊಂಡು ದೇವ್ರ ಮನೆಗೆ ಹೋಗಿ ಮೃತ್ತಿಕಾ ಹಚ್ಚಿಕೊಂಡು ತುಳಸಿ ದರ್ಶನ ಮಾಡಿಕೊಂಡು ಯಾದಷ್ಟ ನಿಖಿಲಾಗ ಸಂಘ ಶಮನಿ ಪುಷ್ಪಾಬನಿ ಹೋಗ್ಬೇಕಲ್ಲ. 45 ನಿಮಿಷ ಒಂದು ಪೀರಿಯಡ್ ನೋಡ್ರಿ, ಕರೆಕ್ಟ್ ಒಂದು ಪೀರಿಯಡ್. ನಿತ್ಯ ಅಮೃತಗಳಿಗೆ
ನಿತ್ಯಾಮೃತಗಳಿಗೆ. ಅಲ್ರಿ ಆ ಮನ್ಯಾಗ ಬರಂಗಿಲ್ಲ, ಅವಾಗ ಕಾಲದಾಗ ಇರ್ತಾರ ಇವ್ರು. ಮನಿಗ್ ಬರ್ತಾರನು ಅಂದ್ರ ಮನಿ ಅಲ್ಲಪ್ಪ, ಟೈಮು ನೀ ಬಾಗಲ ಹಾಕೊಂಡು ಕೂತಿರೋ ಸದ್ಯಕ್ಕೆ ಆ ಟೈಮಿಗೆ 5 ಗಂಟೆಯಿಂದ 5:45 ತನಕ ನಿಮ್ ಜೊತೆಗೆ ಇರ್ತಾರ. ಸರ್ವತ್ರ ವ್ಯಾಪ್ತರಾಗಿ ಬ್ರಹ್ಮದೇವರು ಉಳಿದ ರುಜುಗಣಸ್ಥರಿಗೆ ಪಾಠ, ಅವರ ಪಾಠ, ಏನ್ ಅವ್ರ ಸಾಧನ, ಏನೆಲ್ಲ ಚಂದ 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 ಏನ್ ಉಪದೇಶ ಮಾಡ್ತಾರ, ನಾರಾಯಣ ರೂಪದ ಬಗ್ಗೆ ಉಪದೇಶ. ಅವರಿಗೆ ಸಾಯುಜ್ಯ ಆಗೋ ಹಂಗ ರುದ್ರದೇವ್ರ ಚಾನ್ಸ್ ಭಾರಿ ಚಾನ್ಸ್. ಯಾಕಂದ್ರೆ ಒಮ್ಮೆ ವಾಯುದೇವರ ಕಡೆಯಿಂದ ಪಾಠ, ಇನ್ನೊಮ್ಮೆ ಬ್ರಹ್ಮದೇವರ ಕಡೆಯಿಂದ ಪಾಠ. ಹೌದು, ಶೇಷ ಆದ್ಮೇಲೆ ಬ್ರಹ್ಮದೇವರ ಕಡೆ ಪಾಠ ಆಗ್ಬೇಕಲ್ಲ. ಮತ್ತೆ ಇಲ್ಲಿ ಅಲ್ಲಿ ವಾಯುದೇವರಿದ್ದಾಗ ರುದ್ರದೇವರ ಕಡೆಯಿಂದ ಪಾಠ ಆಗ್ಬೇಕು. ಅಲ್ಲಿ ಸಂಕರ್ಷ ರೂಪದ ಸಾಯುಜ್ಯ ಅದು ಭಾಗ್ಯದ, ಇಲ್ಲಿ ನಾರಾಯಣ ರೂಪದ ಸಾಯುಜ್ಯವು ಭಾಗ್ಯ ಅದ ಅವರಿಗೆ. ವಾರೇ ವಾ, ಯಾ ಬಾತ್ ಹೈ. ತಿಳಿತದಲ್ಲಿ ಅಂತ ಹೇಳಿದ್ದು. ಓಕೆ ನೋಡ್ರಿ, ಇಷ್ಟು ಮಂತ್ರ ಓದಿ ಮುಗಿಸ್ಬಿಡ್ತೀನಿ. ಈಗ ಉಳಿದದನ್ನ ಆಮೇಲೆ ನೋಡಂತ. ಸಹಾಯೇತದೇವಮೃತಂ ವೇದ ಸಾಧ್ಯಾನಾಮೇವೈಕೋ ಭೂತ್ವಾ ಬ್ರಹ್ಮಣೇವ ಮುಖೇನೇತದೇವಾಮೃತಂ ದೃಷ್ಟ್ವಾ ತೃಪ್ಯತಿ. ಸಹಾಯಃ ಏತದೇವ ರೂಪಂ ಸಂವಿಶತಿ ಏತಸ್ಮಾದ್ ರೂಪಾದುದೇತಿ. ಸ ಯಾವದಾದಿತ್ಯಃ ಉತ್ತರತಃ ಉದೇತ ದಕ್ಷಿಣತೋ ಅಸ್ತಮೇತ ವಿಸ್ತಾವದೋತ್ಥಂ ಉದೇತ ಅರ್ವಾಂಗಸ್ತಮೇತ ಸಾಧ್ಯಾನಾಮೇವ ತಾವದಾಧಿಪತ್ಯಂ ಸ್ವರಾಜ್ಯಂ ಪರ್ಯೇತ. ಇಷ್ಟಕ್ಕ ಅಷ್ಟು ವಿಷಯ. ಸರಿ, ಈಗ ಕೊನೆಯದೊಂದು ಸಂಗ್ರಹ ಮಾಡಿ ಮುಗಿಸೋಣಂತ. 5 ಗಂಟೆ ಪ್ರತಿನಿತ್ಯದಲ್ಲೂ ಕೂಡ 5 ಗಂಟೆಗೆ ಸರಿಯಾಗಿ ಗೆರೆ ಕೊರದಂಗ ಚತುರ್ಮುಖ ಬ್ರಹ್ಮದೇವರು ಪಾಠ ಪ್ರಾರಂಭ ಮಾಡಿಬಿಡ್ತಾರೆ. ಪ್ರಾಪ್ತ ಪದವಿಯಲ್ಲಿರುವಂತಹ ರುಜುಗಣಸ್ಥರು, ಪ್ರಾಪ್ತವ್ಯ ಪದವಿಗೆ ಬರುವಂತಹ ರುಜುಗಣಸ್ಥರೆಲ್ಲರೂ ಕೈಯಲ್ಲಿ ದರ್ಭಮುಷ್ಟಿ ಹಿಡ್ಕೊಂಡು ಅಥವಾ ತುಳಸಿ ಹಿಡ್ಕೊಂಡು ಷಣ್ಣೋ ಮಿತ್ರ ಸಂವರ್ಣ ಅಂತ ಪಾಠಕ್ಕೆ ಬಂದು ಕೂತ್ಬಿಟ್ಟಿರ್ತಾರೆ. ಅವರ ಹಿಂದ ಸರಸ್ವತೀ ದೇವಿ, ಅವರ ಹಿಂದ ಗರುಡ ದೇವರು ಗರುಡ ಪತ್ನಿ, ಅವರ ಹಿಂದ ಶೇಷ ದೇವರು ಶೇಷ ಪತ್ನಿ, ಇಷ್ಟು ಸುತ್ತು ಕೂತಿರ್ತಾರೆ ಪಾಠಕ್ಕೆ. 45 ನಿಮಿಷ ನಿತ್ಯದಲ್ಲಿ ಪಾಠ. ಎಷ್ಟು ಚಂದ ಪಾಠ ಆಗ್ಬೇಡ. ಅದರೊಳಗೆ ಆ ಸಮಾಧಾನ ಮನಸ್ಸಿನ ಸ್ಥಿತಿಯೊಳಗೆ ಎದ್ದು ಬಿಟ್ರೆ ಎಲ್ಲ ಏನಾಗ್ತಾವ, ನಮ್ಮ ಕೆಲಸಗಳಾಗ್ಬಿಡ್ತಾವೆ. ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ಅನ್ನೋ ಪಾಠವನ್ನು ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.